ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ನಾವು ದಂಟಿನ ಸೊಪ್ಪಿಂದ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಮೂರು ಕಟ್ನ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. 3 ಕಟ್ ದಂಟಿನ ಸೊಪ್ಪಿದೆ, ಮತ್ತು ಅರ್ಧ ಪಾವು ಬೇಳೆ ಇದೆ, ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಇದೆ, ಮತ್ತು 3 ಟೊಮೊಟೊ ತೊಗೊಂಡಿದ್ದೀನಿ, 1-2 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಒಂದು ಕುಕ್ಕರ್ ತೊಗೊಂಡು ಬೇಳೆನ ಒಂದು ಸ್ವಲ್ಪ ತೊಳ್ಕೊಳ್ಳೋಣ. ಬೇಳೆ ತೊಳ್ಕೊಂಡು ಇದನ್ನ ಹಾಕ್ಕೊಳ್ಳೋಣ. ಮತ್ತು ಈ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಮತ್ತು ಈರುಳ್ಳಿನೂ ಹಾಕ್ಕೊಳ್ಳೋಣ. ಮತ್ತು ಟೊಮೊಟೊನೂ ಹಾಕ್ಕೊಳ್ಳೋಣ. ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ಕೊಳ್ಳೋಣ. ಮತ್ತು ಈ ಕಾಯಿನೂ ಹಾಕ್ಕೊಳ್ಳೋಣ. ಇದಿಷ್ಟು ಹಾಕಿ ನೀರು ಹಾಕ್ಕೊಳ್ಳೋಣ. ಇದು ಒಂದು 3 ವಿಷಲ್ ಬರೋ ಹಾಗೆ ಕೂಗಿಸ್ಕೊಂಡ್ಬರೋಣ ಫ್ರೆಂಡ್ಸ್. ಹಚ್ಕೊಂಡು ಕುಕ್ಕರ್ ಇಟ್ಕೋತಿದ್ದೀನಿ. ಒಂದು 3 ವಿಷಲ್ ಬರ್ಬಿಟ್ರೆ 3 ವಿಷಲ್ ಬಂದ್ರೆ ಸಾಕು. 3 ವಿಷಲ್ ಆಗಿದೆ ಫ್ರೆಂಡ್ಸ್. ಆರಿದೆ. ಇದು ತೆಗಿಯೋಣ. ಇದನ್ನ ನೋಡಿ, ಇದಿಷ್ಟು ಒಂಥರ ಆಗಿದೆ. ಬೇಳೆ, ಸೊಪ್ಪು, ಟೊಮೊಟೊ ಹಣ್ಣು, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನ ಮಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾದಿದೆ ಫ್ರೆಂಡ್ಸ್. ಇವಾಗ ಸಾಸಿವೆ ಹಾಕೊಳ್ಳೋಣ. ಸ್ವಲ್ಪ ಸಿಡಿಲಿ ಅದು. ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಲಿ. ಆಮೇಲೆ ಬೆಳ್ಳುಳ್ಳಿ ಹಾಕೊಳ್ಳೋಣ. ಮತ್ತೆ ಈರುಳ್ಳಿ ಹಾಕೊಳ್ಳೋಣ. ಸ್ವಲ್ಪ ಇಂಗು ಹಾಕೊಳ್ಳೋಣ. ಇದೊಂದು ಸ್ವಲ್ಪ ಬಾಡ್ಲಿ. ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ, ಇಂಗು ಎಲ್ಲ ಸ್ವಲ್ಪ ಬಾಡ್ಲಿ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕೊಳ್ಳೋಣ. ಎಲ್ಲ ನೀಟಾಗಿ ಫ್ರೈ ಆಗ್ಬಿಟ್ಟು ಚೆನ್ನಾಗಿ. ಹಾಗೆ ನೋಡಿ ಫ್ರೆಂಡ್ಸ್, ಸೊಪ್ಪಿನ ಸಾರಿಗೆ ನಾನು ತೊಗರಿಕಾಯಿ ಬೇಯಿಸಿ ತಗೊಂಡಿದ್ದೀನಿ. ಇದನ್ನ ಹಾಕೊಳ್ಳೋಣ ಒಗ್ಗರಣೆಗೆ. ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ನಾನು ಬೇಯಿಸ್ಬಿಟ್ಟು ತಗೊಂಡಿದ್ದೀನಿ ತೊಗರಿಕಾಯಿನ. ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆಗ್ಲಿ ಇದು ಎಣ್ಣೆಲಿ. ಫ್ರೈ ಆಗಿದೆ. ಇವಾಗ ಬೇಳೆದು ಮೇಲೆ ತಿಳಿ ಹಾಕೊಳ್ಳೋಣ ಇದಕ್ಕೆ. ಅದ್ರ ಜೊತೆಗೆ ಫ್ರೆಂಡ್ಸ್ ನೋಡಿ, ನಾನು ಖಾರದ ಪುಡಿನ MTRದು ಸ್ಪೈಸಿ ಖಾರದ ಪುಡಿ ತಗೊಂಡಿದ್ದೀನಿ. ತುಂಬಾ ಟೇಸ್ಟ್ ಆಗುತ್ತೆ. ಹಾಕೊಳ್ಳೋಣ.
ಇದೊಂದ್ ಸ್ವಲ್ಪ 5 ನಿಮಿಷ ಚೆನ್ನಾಗಿ ಬೇಯಲಿ ಇದು ಖಾರ. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಮಳ್ತಾ ಇದೆ, ಖಾರ ಎಲ್ಲ ಚೆನ್ನಾಗಿ ಬಂದಿದೆ. ಮತ್ತೆ ಒಂದ್ ಸೈಡ್ ನೋಡಿ, ಇಲ್ಲಿ ಚೆನ್ನಾಗಿ ಮಸ್ಕೊಂಡಿದೀವಿ ನಾವು. ಈ ಸೊಪ್ಪು ಇದು ಎಲ್ಲ ಚೆನ್ನಾಗಿ ಮಸ್ಕೊಂಡಿದೀವಿ. ಇದನ್ನ ಇದಕ್ ಹಾಕೊಳ್ಳೋಣ. ನಾವು ಇದನ್ನ ರುಬ್ಬಿ ಮಾಡಿಲ್ಲ, ಇದನ್ನ ಹಂಗೆ ಮಸ್ತಿ ಮಾಡ್ತಾ ಇರೋದು. ಚೆನ್ನಾಗಾಗುತ್ತೆ. ಎಲ್ಲ ಒಂದ್ ಹದಕ್ಕೆ ಮಸ್ತಿದೀವಿ ನೀಟಾಗಿ. ಇದನ್ನ ಇದಕ್ ಹಾಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ಮಳ್ ಬಂದಿದೆ, ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಮಳ್ತಾ ಐತೆ. ಮತ್ತೆ ಇದಕ್ಕೆ ಉಪ್ಪು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಬೆರ್ತ್ಕೊಂಡು ಚೆನ್ನಾಗಿ ಬೇಯ್ಬೇಕಿದು. ಮತ್ತೆ ಇದು ರಾಗಿ ಮುದ್ದೆಗೆ, ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಸೆಟ್ ಆಗುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಕಮೆಂಟ್ ಮಾಡಿ. 2 ನಿಮಿಷ ಬೇಯಲಿ ಇದು. ಬೆಂದ್ಮೇಲೆ ಸೊಪ್ಪು ಬೇಳೆ ಹುಳಿ ಅಂದ್ರೆ ದಂಟಿನ ಸೊಪ್ಪಿನ ಸಾರು ರೆಡಿ ಆಯ್ತು. ಸರ್ವ್ ಮಾಡ್ತೀವಿ ಆಮೇಲೆ. ಬೇಯಲಿ ಇದು 2 ನಿಮಿಷ. ಈಗ ಸರ್ವ್ ಮಾಡ್ತಾ ಇದ್ದೀನಿ ಅನ್ನಕ್ಕೆ. ಅನ್ನ ಸಾಂಬಾರ್ ಕೊಟ್ಟವ್ರೆ, ಹೇಗಿದೆ ಅಂತ ಟೇಸ್ಟ್ ನೋಡಿ ಹೇಳ್ತೀನಿ. ಸೂಪರ್ ಆಗೈತೆ. ವೆರಿ 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 ಸೂಪರ್.